ಹಾಸನಾಂಬೆ ದೇವಿ ದರ್ಶನಕ್ಕೆ ಭಕ್ತರ ದಂಡೆ ಹರಿದು ಬರ್ತಾ ಇದೆ. ಕಳೆದ 2 ದಿನಗಳಿಂದ ಸಾಗರೋಪಾದಿಯಲ್ಲಿ ಜನರು ಎಂಟ್ರಿ ಕೊಟ್ಟಿದ್ದಾರೆ. ಈ ಜನದಟ್ಟಣೆಯ ಪೊಲೀಸರು ನಿದ್ದೆಗೆಡಿಸಿದ್ದು ಒಂದು ಕಡೆ ಆದರೆ ಎಚ್ಡಿಕೆಗೆ ಅವಮಾನ ಮಾಡಿದ್ದಾರೆ ಅಂತ ದಳಪತಿಗಳ ಹೈಡ್ರಾಮಾ ಇನ್ನೊಂದು ಕಡೆ ಇವತ್ತು ಜೋರಾಗಿತ್ತು. ಹಾಸನಾಂಬೆ ದರ್ಶನಕ್ಕೆ ಈ ಬಾರಿ ದಾಖಲೆ ಮಟ್ಟದಲ್ಲಿ ಭಕ್ತರ ದಂಡು ಹರಿದು ಬಂದಿದೆ. ನಿನ್ನೆ ತನಕ ಬರೋಬ್ಬರಿ 19 ಲಕ್ಷ ಮಂದಿ ಹಾಸನಾಂಬೆ ದರ್ಶನ ಪಡೆದಿದ್ದಾರೆ. ಆದರೆ ಇಷ್ಟು ದಿನಗಳಿಗೆ ಹೋಲಿಸಿದ್ರೆ ಭಾನುವಾರವಾದ ಇಂದು ದೇವಿ ದರ್ಶನಕ್ಕೆ ಬಂದ ಭಕ್ತರ ಸಂಖ್ಯೆಯಲ್ಲಿ ಕೊಂಚ ಇಳಿಮುಖವಾಗಿದ್ದು ಉಂಟು. ಕಾಲ್ತುಳಿತ ಆತಂಕ, ವಿಶೇಷ ಬಸ್ ವ್ಯವಸ್ಥೆ ರದ್ದಿಗೆ ಪತ್ರ, ಡಿಸಿಗೆ ಎಸ್ಪಿ ಪತ್ರ, ವಿಶೇಷ ಬಸ್ಗಳ ಸಂಚಾರ ಸ್ಥಗಿತ. ಹಾಸನಾಂಬೆ ದರ್ಶನಕ್ಕಾಗಿ ಶುಕ್ರವಾರ ಒಂದೇ ದಿನ 3,70,000 ಭಕ್ತರು ಆಗಮಿಸಿದ್ರು. ಭಕ್ತರ ಸಂಖ್ಯೆ ಕಂಡು ಪೊಲೀಸರೇ ದಂಗಾಗಿದ್ರು. ಹೀಗಾಗಿ ಡಿಸಿಗೆ ಪತ್ರ ಬರೆದ ಎಸ್ಪಿ ಮೊಹಮ್ಮದ್ ಸುಜೀತ, ಹಾಸನಾಂಬೆ ದರ್ಶನಕ್ಕೆ ವ್ಯವಸ್ಥೆ ಮಾಡಿರುವ ಸ್ಥಳಾವಕಾಶ ಕಡಿಮೆ ಇದೆ, ಸರತಿ ಸಾಲುಗಳು ಬ್ಯಾರಿಕೇಡ್ ದಾಟಿವೆ, ವಿಶೇಷ ಬಸ್ ವ್ಯವಸ್ಥೆಯಿಂದ ಹೆಚ್ಚಿನ ಭಕ್ತರು ಬಂದ್ರೆ ನೂಕುನುಗ್ಗಲು ಉಂಟಾಗಿ ಕಾಲ್ತುಳಿತದಂತ ಘಟನೆಗಳು ಜರುಗುವ ಸಾಧ್ಯತೆ ಇದೆ. ಹೀಗಾಗಿ ಭಕ್ತರನ್ನು ನಿಯಂತ್ರಿಸಿ ಅಂತ ಕಳವಳ ವ್ಯಕ್ತಪಡಿಸಿದ್ರು. ಎಸ್ಪಿ ಪತ್ರದ ಬೆನ್ನಲ್ಲೇ ವಿಶೇಷ ಬಸ್ಗಳ ಸಂಚಾರ ಸ್ಥಗಿತ ಮಾಡಲಾಗಿದೆ. ಇಂದು ರಾತ್ರಿ 9 ಗಂಟೆಗೆ ಸರತಿ ಸಾಲಿನ ಗೇಟ್ ಕ್ಲೋಸ್ ಆಗಲಿದೆ. 12 ಗಂಟೆ ತನಕ ದರ್ಶನ ಇರಲಿದೆ ಅಂತ ಖುದ್ದು ಉಸ್ತುವಾರಿ ಸಚಿವರು ಹೇಳಿದ್ದಾರೆ. ಭಾನುವಾರ ರಾತ್ರಿ 9 ಗಂಟೆಗೆ ನಾವು ದರ್ಶನ ನಿಲ್ಲಿಸ್ತೇವೆ, ಗೇಟ್ ಕ್ಲೋಸ್ ಮಾಡ್ತೇವೆ. 12 ಗಂಟೆಗೆ ದರ್ಶನ ನಿಲ್ಲಿಸಿ 5 ಗಂಟೆ ದರ್ಶನ ಇರೋದಿಲ್ಲ, 12ರಿಂದ ಬೆಳಗಿನ ಜಾವ 5-5:30ವರೆಗೆ. ಹಾಗಾಗಿ ಆ ಸಮಯದಲ್ಲಿ ದಯವಿಟ್ಟು ಯಾರು ಬರಬೇಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೇನೆ. ಎಚ್ಡಿಕೆಗೆ ಅವಮಾನ ಆರೋಪ, ಜೆಡಿಎಸ್ ಕೆಂಡ. ಹಾಸನಾಂಬೆ ದರ್ಶನದ ವೇಳೆ ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಅವಮಾನ ಮಾಡಲಾಗಿದೆ ಅಂತ ಆರೋಪಿಸಿ ಜೆಡಿಎಸ್ ನಾಯಕರು ಪ್ರತಿಭಟನೆ ಮಾಡಿದ್ರು. ದೇಗುಲದ ಮುಖ್ಯ ದ್ವಾರದಲ್ಲಿ ರಸ್ತೆ ತಡೆದು ಬ್ಯಾರಿಕೇಡ್ಗಳನ್ನ ತಳ್ಳಿ ಒಳನುಗ್ಗಲು ಯತ್ನಿಸಿದ್ರು. ಈ ವೇಳೆ ಹೈ ಡ್ರಾಮಾ ಜೋರಾಗ್ತಿದ್ದಂತೆ ಸ್ಥಳಕ್ಕೆ ಡಿಸಿ ಲತಾ ಕುಮಾರಿ ಭೇಟಿ ನೀಡಿದ್ರು. ಆಗ ಎ ಮಂಜು ಕುಮಾರಸ್ವಾಮಿಗೆ ಅಗೌರವ ಯಾಕೆ ಅಂತ ಪ್ರಶ್ನಿಸಿದ್ರು. ಕುಮಾರಸ್ವಾಮಿಗೆ ಕರೆ ಮಾಡಿದ ಎ ಮಂಜು ಫೋನ್ ಅನ್ನ ಜಿಲ್ಲಾಧಿಕಾರಿಗೆ ನೀಡಿದ್ರು. ಆಗ ಡಿಸಿ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದೀರಿ ಅಂತ ನೀವೇ ಹೇಳಿದ್ರಲ್ಲ ಅಂತ ಎಚ್ಡಿಕೆ ಬಳಿ ಒಂದಿಷ್ಟು ಸ್ಪಷ್ಟನೆ ಕೊಟ್ರು. ಇಷ್ಟೆಲ್ಲ ಆದ್ಮೇಲೆ ಜಿಲ್ಲಾಧಿಕಾರಿ ಲತಾ ಕುಮಾರಿ ಜೆಡಿಎಸ್ ನಾಯಕರಿಗೆ ಪ್ರಸಾದ ತರಿಸಿ ಶಿಷ್ಟಾಚಾರದ ಕದನಕ್ಕೆ ವಿರಾಮ ಹೇಳಿದ್ರು. ಈ ತಿಕ್ಕಾಟಗಳ ನಡುವೆ ನಟ ಶಿವಣ್ಣ ದಂಪತಿ ಹಾಗೂ ರಿಷಬ್ ದಂಪತಿ ಹಾಸನಾಂಬೆ ದರ್ಶನ ಪಡೆದ್ರು. ಕಾಂಗ್ರೆಸ್ ಶಾಸಕ ನರೇಂದ್ರ ಸ್ವಾಮಿ, ಹಲವು ಗಣ್ಯರು ಕೂಡ ದೇವಿ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿದ್ರು. ಮಂಜು, ಟಿವಿ9 ಹಾಸನ.